ಸ್ಪೆಷಲ್ ಸೆಷನ್ ಕರೆದ್ರಿ, ಜನರ ಹಣ ಪೋಲ್ ಮಾಡಿದ್ರಿ, ಇದಕ್ಕಾಗಿ ಏನೆಲ್ಲ ನೀವು ನಾಟಕ ಮಾಡಿದ್ರಿ ಇದೆಲ್ಲವೂ ವ್ಯರ್ಥ ಪ್ರಯತ್ನ ಅಂತ ಹೇಳ್ತಾರೆ. ಇದನ್ನ ಇಟ್ಕೊಂಡು ಇವತ್ತು ರೈತ ಮೋರ್ಚಾ ಇಡೀ ರಾಜ್ಯಾದ್ಯಂತ ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಮಾಡತಕ್ಕಂಥದ್ದು, ರೈತರುಗಳಿಗೆ ಅವರಿಗೆ ಗಮನ ಸೆಳೆಯತಕ್ಕಂಥದ್ದು, ಪಂಚಾಯಿತಿಯಿಂದ ಇವತ್ತು ರೈತ ಮೋರ್ಚಾ ತನ್ನ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತಾ ಇದೆ. ಈ ಬಜೆಟ್ನಲ್ಲಿ, ಈಗಿನ ಬಜೆಟ್ನಲ್ಲಿ ಯಾವ್ಯಾವ ರೀತಿ ರೈತರಿಗೆ ಅನುಕೂಲ ಆಗಿದೆ, ಏನೇನು ಕೊಟ್ಟಿದ್ದಾರೆ, ಇವಾಗ ನೀವು ನೋಡಿದಿರಿ. ತೆಂಗು ಬೆಳೆಗೆ ವಿಶೇಷ ಆದ್ಯತೆ, ಶ್ರೀಗಂಧ ಬೆಳೆಯಲಿಕ್ಕೆ ವಿಶೇಷ ಆದ್ಯತೆ, ರೈತರಿಗೆ ಅದೊಂದು ದೊಡ್ಡ ಇದು. ಹೀಗೆ ಅನೇಕ ವಿಚಾರಗಳನ್ನ, ಕ್ಯಾಶ್ಯೂಗೆ ಇದು ಕೊಟ್ಟಿದ್ದಾರೆ. ಇದೆಲ್ಲ ಇರೋದ್ರಿಂದ ಇಂಥ ವಿಚಾರಗಳನ್ನು ಇಟ್ಕೊಂಡು ರೈತ ಮೋರ್ಚಾ ತನ್ನ ಚಟುವಟಿಕೆಗಳನ್ನ ಗ್ರಾಮೀಣ ಮಟ್ಟದಿಂದ, ಅಂದ್ರೆ ಗ್ರಾಮ ಪಂಚಾಯಿತಿಗಳಿಂದ ಪ್ರಾರಂಭ ಮಾಡಿ ಇಡೀ ರಾಜ್ಯದಲ್ಲಿ ದೊಡ್ಡ ಆಂದೋಲನವಾಗಿ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಈಗ ಅವರು ಮಾಡ್ತಿದ್ದಾರೆ. ಅದರ ಜೊತೆಗೆ ಸದನದಲ್ಲಿ ನನಗೆ ಈ ಸಾರಿ ಬಹಳ ಬೇಸರ ತಂದಿರತಕ್ಕಂಥ ವಿಚಾರಗಳು ಏನು ಅಂತಂತಂದ್ರೆ, ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯ ಖಿನ್ನತೆ ಪ್ರಾರಂಭ ಆಗ್ಬಿಟ್ಟಿದೆ. ಕಾಂಗ್ರೆಸ್ ನಾಯಕರಿಗೆ ಖಿನ್ನತೆ ಪ್ರಾರಂಭ, ಅದರಿಂದ ಮತಿಭ್ರಮಣೆ ಆದವರಂತೆ ವರ್ತಿಸ್ತಿದ್ದಾರೆ. ಅವರು ಮತಿಭ್ರಮಣೆ ಆದಂತೆ ವರ್ತಿಸ್ತಿದ್ದಾರೆ. ನಾನು ನೋಡಿದೆ ಅಲ್ಲ, ಹರಿಪ್ರಸಾದ್ ಅವರು RSS ಅನ್ನ ವಾಚಾಮಗೋಚರವಾಗಿ ನಿಂದಿಸಿದ್ರು. ಹೆಣ್ಣು ಮಕ್ಕಳನ್ನ ಅವ್ರು ಏನು ಒಂದು ಅಸಹ್ಯವಾಗಿ ಹೆಣ್ಣು ಮಕ್ಕಳನ್ನ ನಮೂದಿಸಿದ್ರು. ಆಮೇಲೆ RSS ಅನ್ನ ಬೈದ್ರು. ಯಾವ್ಯಾವ ಕೆಟ್ಟ ಕೆಟ್ಟ ಇದನ್ನ. ಆಮೇಲೆ ಮಾನ್ಯ ನಜೀರ್ ಅಹಮದ್ ಅವರು ದೇಶದ ಪ್ರಧಾನಿ ಮಂತ್ರಿ ಒಬ್ಬರಿಗೆ ಕೊಡ್ತಕ್ಕಂಥ ಗೌರವನೇ ಗೊತ್ತಿಲ್ಲ ಅವರಿಗೆ, ಅವರನ್ನ ದೇಶದ್ರೋಹಿ ಅಂದ್ಬಿಟ್ರು. ಆಮೇಲೆ ಶಿವಲಿಂಗೇಗೌಡ, ನನಗಂತೂ ಆ ಶಿವಲಿಂಗೇಗೌಡರ ಮಾತುಗಳು ಕೇಳಿ ಜನ ನಮ್ಮನ್ನ ಏನ್ ಅಂದ್ಕೊಳ್ತಾರೆ, ಇವರೆಲ್ಲ ಶಾಸಕರ ಏನಕ್ಕೆ ಬಂದಿದ್ದಾರೆ ಅಂದ್ಕೊಳ್ತಾರೆ ಅಂತ ನೋಡಿ. ನನಗನ್ನಿಸ್ತದೆ ಹರಿಪ್ರಸಾದ್ ಅವ್ರಿಗಾಗ್ಲಿ, ಶಿವಲಿಂಗೇಗೌಡರಿಗಾಗ್ಲಿ, ಮತ್ತೆ ನಸೀರಾಮ್ ಅವ್ರಿಗೆ ಅವರ ವಯಸ್ಸನ್ನ ಬಿಟ್ರೆ, ಮರ್ಯಾದೆ ಕೊಡೋದು ಬಿಟ್ರೆ, ಅವರ ನಡತೆಗೆ 3 ಕಾಸಿನ ಮರ್ಯಾದೆ ಇಲ್ಲ. ಜನ ಛೀ ಥೂ ಅಂತ ಉಗಿತಾ ಇದ್ದಾರೆ ಅವರನ್ನ. ಇಂಥ ಒಂದು ಲಜ್ಜೆಗೆಟ್ಟ ಕಾಂಗ್ರೆಸ್ ನಾಯಕರನ್ನ ನಾವೆಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಈ ಸಾರಿ ಅವರ ರುದ್ರ ನರ್ತನ ಪ್ರಾರಂಭ ಆಯಿತು. ಅವ್ರಿಗೆ ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂದ್ರೆ, ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ. ಕಳ್ಕೊಳ್ತಾ ಇರೋ ಕಾರಣದಿಂದ ಈಗ ಅವ್ರಿಗೇನಾಗಿದೆ, ಮುಂದೇನು ಮಾಡ್ಬೇಕು, ನಾವು ಏನ್ ಮಾಡೋದು? ಇಡೀ ದೇಶದಲ್ಲಿ ಕಾಂಗ್ರೆಸ್ ಹೊರಟೋಯ್ತು. ಈ ರಾಹುಲ್ ಗಾಂಧಿಯನ್ನ ನಂಬಿಕೊಂಡು ನಮ್ಮ ಭವಿಷ್ಯಗಳೆಲ್ಲ ಹಾಳಾಗ್ತಾ ಇದೆ. ಏನು ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ಕಾಂಗ್ರೆಸ್ನವರು ಬಂದು ಈಗ ಕೆಟ್ಟ ಕೆಟ್ಟ ಪದಗಳನ್ನ ಬಳಸ್ತಕ್ಕಂಥದ್ದು, ಒಂದು ಹೊಸ ಕೆಟ್ಟ ಅಧ್ಯಾಯವನ್ನೇ ಕಾಂಗ್ರೆಸ್ನವರು ಇವತ್ತು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಕಾಂಗ್ರೆಸ್ ನಾಯಕರಿಗೆ ಈ ಖಿನ್ನತೆ ಕಾಡ್ತಾ ಇರೋದ್ರಿಂದ ಮನಸ್ಸಿಗೆ ಬಂದಂತೆ ವರ್ತಿಸ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ರಾಜ್ಯದ ಜನ ಇವರಿಗೆ ಸದ್ಯದಲ್ಲೇ ಬುದ್ಧಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ವಿಶೇಷವಾಗಿ ನಿನ್ನೆ ಮೇಲ್ಮನೆಯಲ್ಲಿ CT ರವಿ ಅವರನ್ನ ಆ ದಿನಕ್ಕೆ ಆಗಲಿ ಅಮಾನತುಗೊಳಿಸಿದ್ದನ್ನ ನಾನು ಖಂಡಿಸ್ತೇನೆ. ಯಾಕೆಂದ್ರೆ ಅವರು ಒಂದು ಮಾತನ್ನು ಹೇಳಿದರು, ದೇಶದ ಪ್ರಧಾನಮಂತ್ರಿಯವರನ್ನ ದೇಶದ್ರೋಹಿ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ನಾಲಿಗೆ ಇದನ್ನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಾರತೀಯರು ಭಾರತ ದೇಶದ ಪ್ರಧಾನಮಂತ್ರಿಗೆ ಗೌರವ ಕೊಡ್ತಾರೆ. ಒಂದು ಸಮಯ ಅವರನ್ನು ನಿಂದಿಸಿದ ನಾಲಿಗೆ ಭಾರತದ್ದಾಗಿಲ್ಲ ಅಂದ್ರೆ ಅದು ಪಾಕಿಸ್ತಾನದ್ದಿರಬಹುದಾ? ಮಾನ್ಯ ಸಭಾಪತಿಗಳೇ ಅದನ್ನು ಪತ್ತೆ ಹಚ್ಚಿ ಅಂದ್ರು. ಅಂದ್ರೆ ಅವ್ರು ಯಾರ ಹೆಸರನ್ನು ಹೇಳಿಲ್ಲ, ಯಾರನ್ನು ಗುರಿ ಮಾಡಿಲ್ಲ. ಆದ್ರೆ ಪ್ರಧಾನಮಂತ್ರಿಯನ್ನ ಆ ಕೆಟ್ಟ ಪದದಲ್ಲಿ ಬಳಸಿದ್ದರಿಂದ ಅವ್ರಿಗೂ ಕೂಡ ಬೇಸರ ಆಯ್ತು, ಅದರಿಂದ ಅಂದಿದ್ದಾರೆ. ಅದನ್ನ ತೆಗೆದುಕೊಂಡು ಯಾರು ದ್ವೇಷವನ್ನ ಕಚ್ಚಿದ್ರು, ದ್ವೇಷದ ಮಾತುಗಳನ್ನ ಆಡಿದ್ರು, ಯಾರು ಅಪಮಾನ ಮಾಡಿದ್ರು,
ಯಾರು ಅಸಂವಿಧಾನಿಕವಾಗಿ ನಡ್ಕೊಂಡ್ರು ಅವರನ್ನ ರಕ್ಷಿಸಲಾಯಿತು. ಮಾನ್ಯ ಸಿ.ಟಿ. ರವಿಯವರನ್ನ ಶಿಕ್ಷಿಸಲಾಯಿತು. ಇದನ್ನ ನಾನು ಖಂಡಿಸ್ತೇನೆ. ಇದು ಸರಿಯಾದ ಕ್ರಮ ಅಲ್ಲ. ಅಂದ್ರೆ ಈ ಸರ್ಕಾರ ಯಾವ ರೀತಿ ಒತ್ತಡ ಹಾಕಿ ಕೆಲವರನ್ನೇ ಓಲೈಕೆ ಮಾಡ್ತಕ್ಕಂಥ, ತುಷ್ಟೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಅವರು ಹರಿಪ್ರಸಾದ್ ಅವರು ಅಷ್ಟು ಮಾತಾಡಿದಾಗ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಅವ್ರನ್ನ ಕ್ಷಮೆ ಕೇಳಿ ಅಂತ ನಾವೆಲ್ಲ ಒತ್ತಾಯ ಮಾಡಿದ್ವಿ. ಅವರು ಕ್ಷಮೆ ಕೇಳಿದ್ರು. ಅವರ ಬಗ್ಗೆ ಕಾಳಜಿ ತೋರಿಸಲಿಲ್ಲ. ಆದರೆ ನಜೀರ್ ಅವರ ಬಗ್ಗೆ ಕಾಂಗ್ರೆಸ್ನವರು ಎಲ್ಲಾ ಲೀಡರ್ಗಳು ನಿಂತು ಅವ್ರಿಗೆ ರಕ್ಷಣೆ ಕೊಡ್ಲಿಕ್ಕೆ ಹೊರಟರು. ಯಾಕೆ? ಅವರು ಒಂದು ಮುಸ್ಲಿಂ ಕಮ್ಯುನಿಟಿ ಆಗಿರೋದ್ರಿಂದ ಮುಸ್ಲಿಮರನ್ನ ಓಲೈಕೆ ಮಾಡಿದ್ರೆ ನಮ್ಮ ವೋಟ್ ಬ್ಯಾಂಕ್ ಭದ್ರವಾಗುತ್ತೆ. ಒಂದು ಸಮಯ ಅವ್ರಿಗೇನಾದ್ರೂ ಅಪಮಾನ ಆಗಿ ಆ ಜನಾಂಗಗಳು ನಮ್ಮ ವಿರುದ್ಧ ಬಿದ್ದರೆ ಕಾಂಗ್ರೆಸ್ ಸರ್ವನಾಶ ಆಗ್ಬಿಡ್ತದೆ. ನೋಡಿ ಎಷ್ಟು ಹೆದರಿಕೆ ಇದೆ ಅವರಿಗೆ, ಎಷ್ಟು ಹೆದರಿಕೆ ಇದೆ. ನಾನು ಹೇಳ್ತೇನೆ, ಯಾವತ್ತೂ ಕೂಡ ಮುಸಲ್ಮಾನರು ಬಿಜೆಪಿಯ ಪರವೂ ಅಲ್ಲ, ಕಾಂಗ್ರೆಸ್ ಪರವೂ ಅಲ್ಲ. ಅವ್ರು ಯಾವತ್ತಿದ್ರು ಆ ಧರ್ಮದ ಪರ. ಇವತ್ತು ನೋಡಿ ಮಳೆಗಾಂವ್ ಅಂತೊಂದಿದೆ ಮಹಾರಾಷ್ಟ್ರದ ಹತ್ರ. ಮಳೆಗಾಂವ್ನಲ್ಲಿ ಒಂದು ಚುನಾವಣೆ ಆಯಿತು. ಇನ್ನೂ 1 ತಿಂಗಳು ಮುಗಿಲಿಲ್ಲ. ಫಲಿತಾಂಶಗಳು ಬಂದವು. 80% ಮುಸಲ್ಮಾನರಿದ್ದಾರೆ ಅಲ್ಲಿ. ಮುಸ್ಲಿಂ ಲೀಗ್, ಮುಸ್ಲಿಂದೇ ಒಂದು ಪಾರ್ಟಿ ಮಾಡ್ಕೊಂಡು ಮುಸ್ಲಿಂ ಲೀಗ್ ಅಂತೇಳಿ ಅವ್ರೇನ್ ಮಾಡಿದ್ರು, ಚುನಾವಣೆಗೆ ನಿಂತರು. ಕಾಂಗ್ರೆಸ್ ಜೊತೆ ಸೇರ್ಲಿಲ್ಲ, ಬಿಜೆಪಿ ಜೊತೆ ಸೇರ್ಲಿಲ್ಲ, ಮತ್ತೊಂದು ಪಾರ್ಟಿ ಜೊತೆ ಸೇರ್ಲಿಲ್ಲ. ಎಲ್ಲ ಸ್ಥಾನಗಳು ಕಾಂಗ್ರೆಸ್ ಕೇವಲ 2 ಸೀಟ್ ಗೆದ್ದಿದೆ ಅಲ್ಲಿ. ಬಿಜೆಪಿ ಕೇವಲ 3 ಸೀಟ್ ಗೆದ್ದಿದೆ. ಇನ್ನೆಲ್ಲಾ ಸೀಟ್ಗಳು ಮುಸಲ್ಮಾನರು. ಅದು ಏನು ಹೆಸರಿದೆ, ಮುಸ್ಲಿಂ ಲೀಗೋ ಏನೋ ಒಂದು ಹೆಸರಿದೆ. ಎಲ್ಲರೂ ಅವರೇ ಗೆದ್ರು. AIAM ಅದೇನು ಗೊತ್ತಿಲ್ಲ ನನಗೆ, ಬಟ್ ಗೆದ್ರು. ಅಂದ್ರೆ ಅರ್ಥ ಏನು? ಎಲ್ಲಿ ಬಿಜೆಪಿಯನ್ನ ಸೋಲಿಸ್ಲಿಕ್ಕೆ ನಮ್ಮಿಂದ ಆಗಲ್ವೋ ಅಲ್ಲಿ ಯಾವ ಪಕ್ಷ ಸೋಲಿಸ್ತದೋ ಆ ಪಕ್ಷದ ಜೊತೆ ಸೇರ್ತಾರೆ ಅವರು. ಎಲ್ಲಿ ನಾವೇ ಗೆಲ್ಲಕ್ಕಾಗ್ತದಂತ ಆ ಪಕ್ಷಗಳನ್ನು ಬಿಡ್ತದೆ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮುಸಲ್ಮಾನರು ಯಾವಾಗಲೂ ಕೂಡ ಪರ್ಮನೆಂಟ್ ಅಲ್ಲ, ಗ್ಯಾರಂಟಿ ಇಲ್ಲ. ಆದ್ರೆ ಇವರು ಅವರನ್ನ ತಲೆ ಮೇಲೆ ಇಟ್ಕೊಂಡು ಪಾಕಿಸ್ತಾನದಿಂದ ಬಂದವ್ರನ್ನೂ ತಂದಿಲ್ಲಿ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಕೊಡ್ತಾರೆ. ಬಾಂಗ್ಲಾದೇಶದಿಂದ ಬಂದವ್ರಿಗೂ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಕೊಡ್ತಾರೆ. ವೋಟ್ ಕಾರ್ಡು ಕೊಡ್ತಾರೆ. ರೋಹಿಂಗ್ಯಾಗಳು ಬಂದರೂ ಕೊಡ್ತಾರೆ. ಈಗಾಗಲೇ ಬೆಂಗಳೂರು ಸುತ್ತಮುತ್ತ 20 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಅವರದು ಅಂತೇಳಿ ಈಗಾಗಲೇ ವರದಿಗಳು ಬರ್ತಾವೆ. ಆದ್ರೂ ಕೂಡ ಇವರು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈಗ ಈ ಒಂದು ತುಷ್ಟೀಕರಣದ ತುಚ್ಛ ಪರಮಾವಧಿಯನ್ನ ಇವರು ಈಗಾಗಲೇ ನಜೀರ್ ಅವರನ್ನ ಓಲೈಕೆ ಮಾಡಲಿಕ್ಕೆ ಈ ಕಾಂಗ್ರೆಸ್, ಈಗ ಇಡೀ ಕಾಂಗ್ರೆಸ್ ಆ ನಜೀರ್ ಅಹಮದ್, ಈ ಬಚ್ಚಲು ಬಾಯಿ ಇದೆಯಲ್ಲ, ಬಚ್ಚಲುತನ ಮಾಡ್ತಕ್ಕಂಥ ಈ ಗಟರ್ ಪೊಲಿಟಿಕ್ಸ್ ಅಂತ ಮಾಡ್ತಾರಲ್ಲ, ಅಂತ ಆ ವ್ಯಕ್ತಿಗೆ ಇಡೀ ಕಾಂಗ್ರೆಸ್ ಕೈ ಕಟ್ಟಿ ನಿಂತಿದೆ. ಶರಣಾಗತಿಯಾಗಿದೆ ಕಾಂಗ್ರೆಸ್, ಇವರುಗಳಿಗೆ ಶರಣಾಗತಿಯಾಗಿದೆ. ಇದನ್ನ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು. ಈ ಕಾರಣದಿಂದ ಅವರನ್ನ ತುಷ್ಟೀಕರಣ ಮಾಡಲಿಕ್ಕೆ ಸಿ.ಟಿ. ರವಿ ಅವರನ್ನ ಒಂದು ದಿನಕ್ಕಾದ್ರೂ ನಾವು ಇದು ಮಾಡಬೇಕು ಅಂತ ಅವರು ಒತ್ತಾಯ ಮಾಡಿದ್ದಕ್ಕೆ ಇವರು ಮಾಡಿದ್ದಾರೆ. ಒಂದು ದಿನಕ್ಕೆ ಅಮಾನತು ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಇದು ನಾವೆಲ್ಲ ಕುಳಿತು ಇದರ ಏನು ಲೀಗಲ್ ಇದನ್ನ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೇವೆ, ಮಾಡ್ತೇವೆ. ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಒಂದು ಅರ್ಜಿ ಕೊಟ್ಟರು, ನೋಟಿಸ್, ಎಲ್ಲರೂ ಸೈನ್ ಮಾಡಿ ಕೊಟ್ಟ ಮೇಲೆ ಸಭಾಪತಿಗಳು ಕ್ರಮ ಜರುಗಿಸಬೇಕು. ಯಾವಾದ್ರ ಅಡಿಯಲ್ಲಿ ಅವರು ಕೇಳಿದ್ದು ಬಿಸ್ನೆಸ್ ಇದನ್ನ ರೆಕಾರ್ಡ್ ಪ್ರಕಾರ 326 ಮತ್ತು 27ನೇ ಆಕ್ಟ್ ಪ್ರಕಾರ ತಗೊಳ್ಬೇಕು ಅಂತೇಳಿ ಕೇಳಿದ್ರು. ಬಟ್ ಅದರ ಪ್ರಕಾರ ಇವರು ಯಾರ ಹೆಸರನ್ನು ಹೇಳಿಲ್ಲ. ಅದರಿಂದಾಗಿ
ಮತ್ತು ಅದು ಅಸಂವಿಧಾನಿಕ ಪದ ಆಗಿರಲಿಲ್ಲ. ಅದರಿಂದ ಇದರಲ್ಲಿ ಅದರ ಅಟ್ರಾಕ್ಟ್ ಆಗಲ್ಲ, ಅದರಿಂದ ಇದರಲ್ಲಿ ಮಾಡೋಕ್ಕಾಗಲ್ಲ. ಅವರು ಅನೌನ್ಸ್ ಮಾಡುವಾಗಲೇ ಹೇಳಿದ್ರು ಅಟ್ರಾಕ್ಟ್ ಆಗಲ್ಲ. ಆದರೆ ಸದನದ ಸಮಯ ವ್ಯರ್ಥ ಆಗಿದೆ. ಸದನದಲ್ಲಿ ನಾನು 5 ಸಾರಿ ಕ್ಷಮೆ ಕೇಳಿ ಅಂತ ಹೇಳಿದ್ದೇನೆ, ಆದರೂ ಅವ್ರು ಕೇಳಿಲ್ಲ. ಅದರಿಂದ ನಮಗೆ ಇದನ್ನ ಏನೋ ಪೀಠಕ್ಕೆ ಒಂದು ರೀತಿಯ ಮುಜುಗರ ಉಂಟಾಗಿದೆ. ಆ ಕಾರಣದಿಂದ ನನ್ನ ಅಧಿಕಾರವನ್ನ ಬಳಸಿ ಇವತ್ತು ಒಂದು ದಿನಕ್ಕೆ ಮಾತ್ರ ಅವರನ್ನ ನಾನು ಅಮಾನತುಗೊಳಿಸಿದ್ದೀನಿ ಅಂತಕ್ಕಂಥ ಮಾತನ್ನು ಅವರೇ ಸ್ಪಷ್ಟಪಡಿಸಿದ್ದಾರೆ. ಸೊ ಇಟ್ ಈಸ್ ನಾಟ್ ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ ಆರ್ ಈಸ್ ನಾಟ್ ಕಮಿಟೆಡ್ ಎನಿ ಮಿಸ್ಟೇಕ್ to apologize the council, so that he used his powers. Chairman has used his own power to suspend him for a day. Nodi, chairman is not belongs to any party. He is not a member. When he becomes a member of the chairman of the council, he will leave the political party background. So ನಾವು ಅವ್ರನ್ನ ನೀವು ಪೊಲಿಟಿಕಲ್ ಪಾರ್ಟಿಗೆ ಸೇರಿದ್ದೆ ಅಂತ ಹೇಳಕ್ಕಾಗಲ್ಲ. ಆದರೆ ಅವ್ರು ಯೋಚನೆ ಮಾಡಬಹುದಾಗಿತ್ತು. ಯಾಕೆಂದ್ರೆ ನಾವು ಬಾಯ್ಕಾಟ್ ಮಾಡಿ ಬಂದಿದ್ದೀವಿ. ಆ ಒಂದು ಸಬ್ಜೆಕ್ಟ್ ಮುಗಿಯೋವರೆಗೂ ಬಾಯ್ಕಾಟ್ ಮಾಡಿದವರು ಆ ಸಬ್ಜೆಕ್ಟ್ ನಡೆಯುವಾಗ ಹೋಗಲ್ಲ ನಾವು. ಸೊ ಅದ್ರ ಮಧ್ಯದಲ್ಲಿ ಅವರು ಅನೌನ್ಸ್ ಮಾಡಿಬಿಟ್ರು. ಅವ್ರು ಹೇಳ್ಬೋದಾಗಿತ್ತು, ವೆನ್ ಎ ಪರ್ಸನ್ ಈಸ್ ನಾಟ್ ಇನ್ ದಿ ಹೌಸ್ ಐ ಕಾಂಟ್ ಟೇಕ್ ಎನಿ ಡಿಸಿಷನ್ ಅಂತ ಹೇಳ್ಬೋದಾಗಿತ್ತು. ಬಟ್ ಅದು ಗೊತ್ತಿಲ್ಲ, ಅವರ ಪ್ರೊರಗೇಟಿವ್ ಅದು. ಅದರಿಂದ ಸಿ ಟಿ ರವಿ ಅವರು ಊರಲ್ಲಿಲ್ಲ, ನಮ್ಮ ಅಧ್ಯಕ್ಷರು ಮತ್ತೆ ತಳಮನೆಯ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕುಳಿತು ಅದರ ವಾಟ್ ಸಿ ಅಬೌಟ್ ದಿ ಲೀಗಾಲಿಟೀಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಂಡ್ ವಿಲ್ ಡಿಸೈಡ್ ವಾಟ್ ಟು